ನೋಡಿ ಸ್ನೇಹಿತರೆ, ತಟ್ಟೆಯಲ್ಲಿ ಮಾಡುವಂಥದ್ದು. ನೋಡಿ ಈ ನೀರು ನೋಡಿ, ಇದರಲ್ಲಿ ಕಾಣ್ತಿದೆ ನಿಮಗೆ ನೋಡಿ, ಸಣ್ಣ ಸಣ್ಣದ ಕೀಟಗಳು ನೋಡಿ ಅಲ್ಲಿ ಇಲ್ಲಿ. ಸರ್ ಇದಕ್ಕೆ ಏನು ಹಾಕೋದು? ಇದಕ್ಕೆ ಪಂತಿವರಿಪುಣ ಅದಾ ಅದೊಂದು ಬೇಲೆ ಮಲ್ತೊಂದು ಇಪ್ಪರು ಅದಾ ಖುಷಿ ಆಪಣ ಬೇಲೆ ಮಲ್ಪರ ಉಲ್ಲಾಸ ಉಲ್ಲರ. ನೋಡಿ ಸ್ನೇಹಿತರೆ, ಅದರ ಜೊತೆಗೆ ಇದು ಅತ್ಯಂತ ಎತ್ತರದ ಜಾಗದಲ್ಲಿರುವಂಥ ಒಂದು ಗುಡ್ಡದ ತುದಿ ಅಂತ ಹೇಳ್ಬೋದು. ಈ ಬೇಸಿಗೆಯಲ್ಲಿ ಇನ್ನೂ ಕೂಡ ಒಂದು ತಿಂಗಳು ಇದರಲ್ಲಿ ತರಕಾರಿಗಳಾಗ್ತದೆ. ಅದಕ್ಕೋಸ್ಕರ ಒಂದು ಟ್ಯಾಂಕಿ ಮಾಡಿದ್ರು ನೋಡಿ. ಅದು ಶುಂಠಿ ಒಂದು ನಮೂನೆದು, ಅದರ ಎಲೆ ಬಾರಿ ಪರಿಮಳ ಅದರದ್ದು. ಅದು ಸಾಂಬಾರು ಪದಾರ್ಥದಾಗೆ ಹೌದಲ್ಲ? ಹಾಗೆ ಕಸ್ತೂರಿ ಶುಂಠಿ ತರಾನೆ ಚಿಕ್ಕ ಇದು ಗಡ್ಡೆ ಇದರಲ್ಲಿ. ಈ ಸುಡುಮನ್ನೇ ನಿಮ್ಮ ಇದಕ್ಕೆ ಮೂಲ ಮಂತ್ರ. ಸುಡುಮಣ್ಣು ಮತ್ತು ಸೆಗಣಿ ಮತ್ತೆ ಇನ್ನೊಂದು ಸ್ವಲ್ಪ ಇದು ಅರಳಿ ಹಿಂಡಿ ಹಾಕ್ತೇವೆ ನೋಡಿ, ಇಲ್ಲಿ ಅರಳಿ ಹಿಂಡಿ ಅಲ್ಲ ಹಾಕಿಟ್ಟು ಬನ್ನಿ ಸೆಗಣಿಗೆ ಏನೇನು ಹಾಕ್ತೀರಿ ನೋಡುವ. ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ಶಿವಪ್ರಸಾದ್ ಮಲೆಬೆಟ್ಟು. ನಾನು ಸುಳ್ಯ ತಾಲೂಕಿನ ಪಂಬೆತ್ತಡಿ ಗ್ರಾಮದ ರಕ್ಷಿತ್ ಅಂತ ಹೇಳುವರ ಒಂದು ಗುಡ್ಡದ ತುದಿಯಲ್ಲಿದ್ದಾರೆ. ಸಾಧಾರಣ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಎಲ್ಲ ಕಡೆಯಲ್ಲೂ ಕೂಡ ಒಂದು ಸಾವಯವ ರೀತಿಯಲ್ಲಿ ಕೃಷಿ ಮಾಡುವಂಥ ಒಂದು ಪರಂಪರೆನಿದೆ. ಇದಕ್ಕೆ ತುಂಬ ವರ್ಷದ ಹಿಸ್ಟ್ರಿ ಇದೆ. ಯಾಕೆಂದರೆ ನಮ್ಮಲ್ಲಿ ಇವತ್ತು ತುಂಬ ನಾವು ಮಾರ್ಕೆಟಿಂದ ಹೊರಗಡೆಯಿಂದ ತರಕಾರಿ ತರ್ತಿದ್ವಿ. ಆದರೆ ಸುಮಾರು ಒಂದು 40 ವರ್ಷದ ಹಿಂದೆ 100% ತರಕಾರಿನೂ ಕೂಡ ನಮ್ಮಲ್ಲೇ ಉಪಯೋಗ ಮಾಡಿ ನಮ್ಮಲ್ಲೇ ಬೆಳೀತಿದ್ದು, ಅದು ಕೂಡ ಸಾವಯವ ರೀತಿಯಲ್ಲಿ ಬೆಳೀತಿದ್ದು. ಸುಡುಮಣ್ಣುಗಳ ಮುಖಾಂತರ, ಬೂದಿಯ ಮುಖಾಂತರ, ಸೆಗಣಿಯ ಮುಖಾಂತರ ಬೆಳೀತಿದ್ರು. ನಿಮಗೆ ಈ ಭಾಗದಲ್ಲಿ ನಿಮಗೆ ನೋಡಿದಾಗ ಗೊತ್ತಾಗುತ್ತೆ, ಇಲ್ಲಿ ಒಂದು 2 ವೆರೈಟಿಯ ಸೂಪರ್ ಆಗಿರುವಂಥ ಮುಳ್ಳು ಸೌತೆಯನ್ನು ಬೆಳೆದಿದ್ದಾರೆ. ತುಂಬ ಚೆನ್ನಾಗಿ ಬೆಳೆದಿದ್ದಾರೆ. ಹಟ್ಟಿ ಗೊಬ್ಬರವನ್ನು ಹಾಕಿ ತುಂಬ ಚೆನ್ನಾಗಿ ಮುಳ್ಳು ಸೌತೆ ಆಗಿದೆ. ಮಾರ್ಕೆಟ್ಗೆ ಮುಳ್ಳು ಸೌತೆಯನ್ನು ಕೂಡ ಕಳಿಸ್ತಾರೆ. ಆ ರೀತಿಯ ಬೇರೆ ಬೇರೆ ವಿಧದ ತರಕಾರಿಯನ್ನು ಕೃಷಿಯನ್ನು ಮಾಡಿದ್ದಾರೆ. ನಿಮ್ಗೆ ಈ ಕಡೆ ಕಾಣುವಂಥದ್ದು ಒಂದು ವಿಶೇಷ ಕೇರಳದ ವೆರೈಟಿಯ ಅರಶಿನ. ಇದು ನೋಡಿ, ಇದೊಂದು ವೆರೈಟಿಯ ಶುಂಠಿ. ಇದು ಶುಂಠಿ ನೋಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ಇದು ಶುಂಠಿ ಅಂತೇಳಿ. ಆದರೆ ನಾನು ಇವತ್ತು ಫಸ್ಟ್ ಟೈಮ್ ನೋಡ್ತಿರುವಂಥದ್ದು ಇದೊಂದು ವಿಶೇಷ ರೀತಿಯ ಶುಂಠಿ ಅಂತ ಹೇಳಿದರು. ಮತ್ತು ಫುಡ್ಗೆ, ಆರೋಗ್ಯಕ್ಕೆ ಎಲ್ಲ ತುಂಬ ಒಳ್ಳೆಯದು ಅಂತ ಹೇಳಿದರು. ಅದರ ಎಲೆ ನೋಡಿ ಯಾವ ರೀತಿ ಇದೆ, ಮುಚ್ಚಿರ ಟೈಪಲ್ಲಿ ನೆಲದಲ್ಲೇ ಹೋಗಿರುವಂಥದ್ದು, ಲೈನಲ್ಲಿ ಇರುವಂಥ ಒಂದು ವಿಶೇಷವಾಗಿರುವಂಥ ಶುಂಠಿ. ಈ ಕೃಷಿಯ ಬಗ್ಗೆ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ವರ್ಷದಿಂದ ಈ ರೀತಿಯ ಗುಡ್ಡಗಾಡು ಪ್ರದೇಶಗಳಲ್ಲೂ ಕೂಡ ಕೃಷಿ ಮಾಡುವವರ ಅನುಭವಗಳು ಹೇಗಿರ್ತದೆ, ಅವರು ಯಾವ್ಯಾವ ರೀತಿಯ ಗೊಬ್ಬರಗಳು ರೆಡಿ ಮಾಡ್ತಾರೆ ಮತ್ತು ನಿಜವಾಗ್ಲೂ ಸಾವಯವ ರೀತಿದ್ದು ಹೇಗೆ ವರ್ಕೌಟ್ ಮಾಡ್ತಾರೆ ಅನ್ನುವಂಥ ಸಂಪೂರ್ಣವಾಗಿರುವಂಥ ಮಾಹಿತಿ ಈ ಕಂಟೆಂಟ್ನಲ್ಲಿ ಕೊಡ್ತಾನೆ. ಈ ವಿಡಿಯೋನ ನಿಮ್ಮೆಲ್ಲ ಸ್ನೇಹಿತರಿಗೆ ಶೇರ್ ಮಾಡಿ. ಬನ್ನಿ ಅವ್ರ ಜೊತೆ ಮಾತುಕತೆಯನ್ನು ಪ್ರಾರಂಭ ಮಾಡುವ. ಸ್ನೇಹಿತರೆ, ಯುವಕರು ಕೃಷಿ ಮಾಡೋದು ಅಂತ ಹೇಳಿದ್ರೆ ಅದನ್ನು ಕೇಳಲಿಕ್ಕೆ ತುಂಬ ಖುಷಿ ಇರ್ತದೆ. ಯಾಕಂದರೆ ತುಂಬ ಪ್ರಾಯೋಗಿಕವಾಗಿ ಮಾಡ್ತಿರ್ತಾರೆ. ನಮ್ಮ ಜೊತೆ ರಕ್ಷಿತ್ ಇದ್ದಾರೆ. ಸರ್ ನಮಸ್ತೆ. ನಮಸ್ತೆ, ಹೇಗಿದ್ದೀರಿ? ತೊಂದರೆ ಇಲ್ಲ, ಆರಾಮ. ಒಟ್ಟಾರೆಯಾಗಿ ಒಂದು ಸೂಪರ್ ಆಗಿರುವಂಥ ಕೃಷಿಯನ್ನು ಮಾಡ್ತಿದ್ದೀರಿ. ಏನೇನೆಲ್ಲ ಬೆಳಿತೀರಿ ನೀವು? ನಾವು ನೀರು ಸೌತೆ ಇದರಲ್ಲಿ 2 ಟೈಪ್ ಇದೆ. ಒಂದು ಇದು ಬಿಳಿದು. ಬಿಳಿ ಅಂದರೆ ಏನಾದರೂ ಗೆರೆನೇ ಇರಲ್ಲ? ಗೆರೆ ಇರಲ್ಲ, ಸ್ವಲ್ಪ ಬಿಳಿ ಟೈಪಲ್ಲಿ ಇರ್ತದೆ. ಮತ್ತು ಇದರ ಸೈಜ್ ಬೇರೆ. ಇದು ಹಸಿರು. ಇದು ಪರಿಮಳ ಜಾಸ್ತಿ. ಇದು ಗೆರೆ ಇರ್ತದೆ ಇದರಲ್ಲಿ. ಹಾಗೆ 2 ರೀತಿ ಮುಳ್ಳು ಸೌತೆ ಬೆಳೆ. 2 ರೀತಿ ಮುಳ್ಳು ಸೌತೆ. ಈ ಪ್ಲಾಂಟಲ್ಲಿ ಅಂದಾಜು ಒಂದು ಎಷ್ಟು ಬುಡ ಹಾಕಿರ್ಬೋದು? ಇದರಲ್ಲಿ ಒಂದು 60 ಬುಡ ಉಂಟು. ಎಷ್ಟು ಟೈಮ್ ಆಯ್ತು ಇದು ಹಾಕಿ? ಇದು ಹಾಕಿ ಒಂದು 3.5 ತಿಂಗಳು. ಸರ್ 60 ಬಳ್ಳಿಯ ಮುಳ್ಳು ಸೌತೆ ಅಲ್ಲ? ಹೌದು. ಎಷ್ಟು ಟೈಮ್ ಆಯಿತು ಕೊಯ್ಯಲು ಶುರುವಾಗಿದ್ರದ್ದು? ಕೊಯ್ಲಿಕ್ಕೆ ಶುರುವಾಗಿ ಒಂದು 2 ತಿಂಗಳ ಹತ್ರ. ಎಲ್ಲಿಗೆ ಮಾರ್ಕೆಟಿಗೆ ಹಾಕ್ತೀರಿ? ಇಲ್ಲೇ ಲೋಕಲ್, ಪಂಜಾಬ್, ಬೆಲ್ಲಾರೆ, ನಿಂತಿಕಲ್ಲು. ಒಂದಿನಕ್ಕೆ ಎಷ್ಟು kg ಸಿಗ್ತದೆ? 70ರಿಂದ 1 ಕ್ವಿಂಟಲ್ ಹತ್ರವರೆಗೆ ಸಿಗ್ತದೆ ದಿನಕ್ಕೆ. ಹೌದಾ? ಹೇಗಿದೆ ಈಗ ರೇಟ್ ಇದಕ್ಕೆ? ಸ್ಟಾರ್ಟಿಂಗ್ 55 ಇತ್ತು, ಈಗ 40-45 ಹಾಗೆ ರನ್ನಿಂಗ್ ಅಲ್ಲಿ ಉಂಟು. ಅಂದ್ರೆ ನೀವು ಬೆಳೆ ಹೆಚ್ಚಾಗ್ತೋದಾಗೆ ರೇಟ್ ಕಡಿಮೆ ಆಗ್ತಿರ್ತದಲ್ಲ? ಹೌದೌದು ಅಲ್ಲ. ಈಗ ಎಲ್ಲ ಕಡೆ ಬರ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ ಅಲ್ಲ, ಹಾಗೆ ಅಲ್ಲ. ನಮ್ದು ಆಲ್ಮೋಸ್ಟ್ ಫಸ್ಟಿಗೆ ಸ್ಟಾರ್ಟ್ ಆಗ್ತದೆ ಇಲ್ಲಿ ನಮ್ದು. ನಾವು ಬೇಗ ಮೇಯಲ್ಲೇ ಪ್ಲಾನ್ ಮಾಡ್ತೀವಿ. ಮಳೆ ಶುರು ಆಗ್ತಿದ್ದಾಗೆ. ಹೌದು, ಗಿಡ ಮೇಲೆ ಮಳೆ ಸ್ವಲ್ಪ ಲೇಟ್ ಆಗಿ ಸ್ವಲ್ಪ ಸಮಸ್ಯೆ ಆಯ್ತು. ಹಾಗೆ ಇದಕ್ಕೆಲ್ಲ ನಿಜವಾಗ್ಲೂ ನೋಡಿ, ಮುಳ್ಳು ಸೌತೆಗೆ ಸರಿ ಮಳೆ ಬೇಕಲ್ಲ? ಮಳೆ ಬೇಕು. ಮೊನ್ನೆ ಮಳೆ ಕೈ ಕೊಟ್ಟು ಸ್ವಲ್ಪ ಸಮಸ್ಯೆ ಆಯ್ತು, ಈಗ ಜಾಸ್ತಿ ಆಯ್ತು ಮಳೆ ಅಲ್ಲ? ಹೌದು. ಈಗ ನೀವು ಈ ಕೃಷಿ ಒಂದು ಫೀಲ್ಡ್ಗೆ ಬಂದಿದ್ರಲ್ಲ? ಹೌದು. ಏನು ರೀಸನ್ ಕೃಷಿ ಮಾಡ್ಲಿಕ್ಕೆ? ನಾವಂದ್ರೆ ಚಿಕ್ಕಂದಿನಿಂದಲೇ ಅಪ್ಪ ಅಜ್ಜ ಎಲ್ಲ ತರಕಾರಿ ಮಾಡ್ತಾ ಇದ್ರು. ನಮ್ದು ಅದೇ ಮೈನ್. ಯಾವುದು? ತರಕಾರಿ ಇದೆ ಮೊದಲಿಂದಾನೆ. ಹಾಗೆ ಮತ್ತೆ ಸ್ವಲ್ಪ ಹೈನುಗಾರಿಕೆ ಉಂಟು, ಅದರದ್ದೇ ಸಗಣಿ ಗೊಬ್ಬರ ಎಲ್ಲ ಹಾಕಿ ಇದರಲ್ಲಿ ಮಾಡೋದು. ಹಾಗೆ. ನೀವು ಪ್ರೊಫೆಷನ್ ಏನು ಹೇಳಿದ್ರಿ? ನಾನು KMF ಅಲ್ಲಿ ಕೃತಕ ಬಧಾರಣ ಕಾರ್ಯಕರ್ತ, ಪಂಬೆತ್ತಡಿ ಮಿಲ್ಕ್ ಸೊಸೈಟಿ ಇಲ್ಲಿ. ಹೌದೌದು. ಎಷ್ಟು ನಿಮ್ಮ ರೇಂಜಲ್ಲಿ ಎಷ್ಟು ದನಗಳಿದೆ? ಅಂದರೆ ನನಗೆ 3-4 ಗ್ರಾಮ ವ್ಯಾಪ್ತಿ ಉಂಟು. ಹಾಗೆ ಈಗ ಸ್ವಲ್ಪ ದನಗಳ ಸಂಖ್ಯೆ ಕಡಿಮೆ ಆಗಿದೆ ಈಗ.
ಹಾಗೆ. ಹಾಲು ತೊಂದರೆ ಇಲ್ವಾ? ಹಾಲು ತೊಂದರೆ ಇಲ್ಲ. ಅಂದರೆ ಜನರು ಹಾಲು ಈಗ ಸ್ವಲ್ಪ ಹೊಸ ಜನಗಳು ಸ್ಟಾರ್ಟ್ ಮಾಡಿದ್ದಾರೆ ಅದನ್ನು ಒಳ್ಳೊಳ್ಳೆ ಬ್ರೀಡ್ ಎಲ್ಲ ಮಾಡಿ. ಹೌದಲ್ಲ, ಹಾಗೆ. ಯಾಕಂದರೆ ಹಾಲಿನ ಪ್ರಮಾಣ ಯಾವತ್ತೂ ಕೂಡ ಅದು ಕಡಿಮೆ ಆಗಬಾರ್ದು. ಕಡಿಮೆ ಆದರೆ ಗ್ಯಾರಂಟಿ ಹಾಲಿನ ರೇಟ್ ರೈಸ್ ಆಗುತ್ತೆ. ಹೌದು ಅಲ್ವಾ? ಹೌದು, ಕರೆಕ್ಟ್ ಅಲ್ಲ? ಹೌದು. ಇಲ್ಲಿ ತುಂಬ ಚೆನ್ನಾಗಿ ಅರಿಶಿನ ಬೆಳೆದಿರಿ. ನಾನು ಕೂಡ ಈ ಬಾರಿ ಹೌದು ಸುಮಾರು ನಮ್ಮ ಮನೆಯಲ್ಲಿ ಒಂದು 6 ವಿಧದ 1 ಎಕರೆಯಲ್ಲಿ ಅರಿಶಿನ ಬೆಳೆದಿದ್ದೇನೆ. ಏನಕ್ಕೆ ಅರಿಶಿನ ಬೆಳೆದಿದ್ದು ಅಂತ ಹೇಳಿದ್ರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಗೆ ಸುಮಾರು ಒಂದು ವರ್ಷಕ್ಕೆ, ದಕ್ಷಿಣ ಉಡುಪಿ ಜಿಲ್ಲೆಗೆ ಸುಮಾರು ಒಂದು 50 ಟನ್ ಹುಡಿ ಬೇರೆ ಕಡೆಯಿಂದ ಬರ್ತದೆ. ಅದೆಲ್ಲವೂ ಕೂಡ ನೀವು ಗುಂಡ್ಲುಪೇಟೆ, ಚಾಮರಾಜನಗರ ಈ ಭಾಗಕ್ಕೆ ಹೋದಾಗ, ಸೇಲಂ, ಕೊಯಮತ್ತೂರು ಭಾಗಕ್ಕೆ ಹೋಗುವಾಗ ಗೊತ್ತಾಗುತ್ತೆ ಅದು ಎಷ್ಟು ಕೆಮಿಕಲ್ ಆಗಿ ಅದನ್ನು ಬೆಳೆಸಿದ್ದಾರೆ ಅಂತ. ಆದರೆ ಇದು ನೋಡುವಾಗ ತುಂಬ ಖುಷಿಯಾಗುತ್ತೆ, ಒಂದು ರೋಗರಹಿತವಾಗಿ. ಇದರ ಎಲೆ ಸೂಪರ್. ನಾಡಿದ್ದು ಸೋಮವಾರ ನಾಗರ ಪಂಚಮಿ ಇದೆ, ನಾಗರ ಪಂಚಮಿಗೆ ಕೊಯ್ಲಿಕ್ಕೆ ಉಂಟು. ಒರಿಜಿನಲ್ ಇದು, ಯಾಕಂದರೆ ಸಾವಯವವಾಗಿ ಬೆಳೆದಿರುವಂಥದ್ದು. ಅದರಿಂದ ಎಲ್ಲ ಸತ್ವ ಇರ್ತದೆ. ಯಾವ ರೇಟ್ ಇದು? ಇದು ಒಂದು ನಮ್ಮ ಊರಿದೆ, ಅದು ಸೈಡ್. ಇದು ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ. ಇದು ಕೇರಳದ್ದು. ಏನು ಹೆಸರು ಇದ್ರದ್ದು ವೆರೈಟಿ? ಇದು ವೆರೈಟಿ ಪರ್ಫೆಕ್ಟ್ ಹೆಸರು ಗೊತ್ತಿಲ್ಲ, ಆದ್ರೂ ಕೇರಳದ್ದು. ನಮ್ಮ ಊರಿನ ಗಡ್ಡೆಯಿಂದ ಒಂದು 3 ಪಟ್ಟು ದೊಡ್ಡ ಸೈಜ್ ಇದು. ಹೌದಾ? ಹೌದು. ಅಲ್ಲ, ಸೂಪರ್. ಇದಕ್ಕೆ ಇದು ಇದೆಯಾ? ಇದಕ್ಕೆ ಅಂದ್ರೆ ಮಾರ್ಕೆಟ್ ಇದೆ ಇದಕ್ಕೆ? ಹೇಗೆ? ಸೇಮ್, ಏನು ವ್ಯತ್ಯಾಸ ಏನಿಲ್ಲ, ಸೈಜ್ ಮಾತ್ರ ದೊಡ್ಡದು. ಇದು ಏನು ಮಾಡ್ತೀರಿ ಇದನ್ನು? ಇದು ಈ ಸಲ ಫಸ್ಟ್ ನಾವು ಇಷ್ಟು ದೊಡ್ಡ ಇದು ಮಟ್ಟದಲ್ಲಿ ಬೆಳೆಸಿದ್ದು. ಹಾಗೆ ಅಲ್ಲ? ಹೌದು. ಸೇಲ್ ಆಗಲಿ ನಮ್ಗೆ ಹೇಳಿ. ಸರಿ. ಯಾಕಂದ್ರೆ ನಮ್ಗೆ ಎಷ್ಟು ಜನ ಬೇಕಾಗಿದ್ದಾರೆ ಅದರ ಬೀಜಕ್ಕೆ, ಅಂದ್ರೆ ನನಗೆ ತುಂಬಾ ಜನ ಕೇಳ್ತಾರೆ. ಹೌದೌದು. ಬೇರೆ ಬೇರೆ ವೆರೈಟಿಗಳು ಇಲ್ಲಿ ಉಂಟು, ಆ ಕಡೆ ಉಂಟು ಬೇರೆ. ಹೌದು. ಜನರಲ್ ಆಗಿ ಹೇಗೆ ಅಂದ್ರೆ, ಇದಕ್ಕೆ ನೀವು ರೇಟ್ ಕರೆಕ್ಟ್ ಆಗಿ ಸಿಗಲ್ಲ, ಅದಕ್ಕೆ ಜನರು ಬೆಳೆಯಲ್ಲ. ನೀವು 50 ರೂಪಾಯಿ ತಗೊಂಡೋಗಿ ಕೊಟ್ಟರು ಕೂಡ ಯಾರಿಗೂ ಬೇಡ. ಮತ್ತೆ ಆ ಪದ್ಧತಿನೇ ಇಲ್ಲ. ನಿಮ್ಗೆ ಹುಡಿ ಬೇಕು ಅಂತ ಹೇಳಿದಾಗ ಟರ್ಮರಿಕ್ ಪೌಡರ್ ಕೊರಲೆ ಅಂತ ಹೇಳೋದು ಬಿಟ್ಟರೆ, ಇದು ಬರೀ ಸಗಣಿ ಪುಡಿ ಮತ್ತೆ ಅದೇ ಸುಡುಮಣ್ಣು ಪುಡಿ ಹಾಕಿ ನೆಟ್ಟು ಸೊಪ್ಪು ಹಾಕಿದ ಅಷ್ಟೇ. ಸ್ವಲ್ಪ ಕೆಲಸ ಬಾಕಿ ಉಂಟು ಇದರ. ಸೂಪರ್ ಇದೆ. ಇನ್ನೊಂದು ಬಾರಿ ಸ್ವಲ್ಪ ಏನಾದ್ರು ಗೊಬ್ಬರ ಹಾಕಿ ಮಣ್ಣೊಂದು ಕೊಟ್ರೆ, ಈಗ ಇದು ಹೊರಡೋ ಟೈಮ್ ಗೆಡ್ಡೆ. ಹೌದು. ಇನ್ನು ಈಗ ನಿಮ್ಗೆ ಅದಕ್ಕೆ ಸ್ವಲ್ಪ ಅದಕ್ಕೆ ಫುಡ್ ಬೇಕು. ಅದಕ್ಕೆ ಹೌದು. ಇಷ್ಟವರೆಗೆ ಫುಡ್ ಎಲೆ ಬರಲಿಕ್ಕೆ ಸಾಕು. ಎಲೆ, ಹೌದು. ಇನ್ನಿನ ಫುಡ್ ಗೆಡ್ಡೆ ಬೆಳಿಲಿಕ್ಕೆ ಬಾಕಿ ಉಂಟು ಅಲ್ವಾ? ಹೌದು. ಇದು ಶುಂಠಿ ನಮ್ಮ ನಾರ್ಮಲ್ ಶುಂಠಿ ನಮ್ಮ ಊರಿದೆ, ಪೇಟೆಯಲ್ಲಿ ಸಿಗ್ತದಲ್ಲ? ಹೌದು. ಅದೇ ಅದೇ ಅಲ್ವಾ? ಅದರ ಜೊತೆಗೆ ನನಗೆ ಒಂದು ಭಾರಿ ಪರಮಾಶ್ಚರ್ಯ ಆಯಿತು. ಯಾಕಂದರೆ ನಾನು ದಿನ ಈ ಸಬ್ಜೆಕ್ಟಲ್ಲೇ ಓಡಾಡೋನು. ಇದನ್ನು ನೋಡಿದಾಗ ತುಂಬ ಖುಷಿ ಆಯಿತು. ಹೌದು. ಏನಿದು ಪುರಾತನ ಕಾಲದ? ಹೇಗೆ ಇದೆ? ಮೊದಲಿಂದ ನಮ್ಮ ಊರಲ್ಲಿ ಇದ್ದದ್ದು ಅದು. ಅದು ಶುಂಠಿ ಒಂದು ನಮೂನೆದು. ಅದರ ಎಲೆ ಭಾರಿ ಪರಿಮಳ ಅದರದ್ದು. ಅದು ಸಾಂಬಾರು ಪದಾರ್ಥದಾಗೆ. ಹೌದಲ್ಲ? ಹಾಗೆ. ಕಸ್ತೂರಿ ಶುಂಠಿ ತರಾನೆ ಚಿಕ್ಕ ಇದು ಗಡ್ಡೆ ಇದರಲ್ಲಿ ಅಲ್ಲ? ಹೌದು. ಏನಕ್ಕೆ ಸಾಂಬಾರಿಗೆ ಹಾಕ್ತೀರಾ? ಹೌದೌದು, ಎಲ್ಲ ಸೇಮ್ ಆ ಶುಂಠಿ ಆಗಿ. ಮಾರ್ಕೆಟ್ ಇದೆ ಇದಕ್ಕೆ? ಮಾರ್ಕೆಟ್ ಇದೆ ಸೇಮ್. ಆದರೆ ಇದು ಉಂಟುಂದ ಅಷ್ಟು ಗೊತ್ತಿಲ್ಲ ಯಾರಿಗೂ ಅಲ್ಲ. ಇದನ್ನು ಈಗ ಅಷ್ಟರಲ್ಲಿ ಬೆಳೆಯುವುದಿಲ್ಲ. ಮತ್ತೆ ನಮ್ಗೇನು ಗೊತ್ತಾ, ಯಾವುದಕ್ಕೆ ವ್ಯಾಲ್ಯೂ ಇದೆ ಅದು ನಮ್ಗೆ ಬೇಡ. ಹೌದು. ನಮ್ಗೆ ಯಾರೋ ಎಕರೆ ಗಟ್ಟಲೆ ಕೆಮಿಕಲ್ ಇಟ್ಟಿರೋಂಥದ್ದನ್ನು ತರಕಾರಿ ಸಿಕ್ಕಿದ್ರೆ ಅದು ಖುಷಿ ಅಲ್ಲ? ಹೌದು. ಅದರಲ್ಲಿ ಹೋಗಿ ಫ್ರೆಶ್ ಅಂತ ಹಾರಾಡೋದು. ಹೌದು. ಹಾಗೆ ಇದಕ್ಕೆ ಇದು ಫಸ್ಟ್ ಟೈಮಿಗೆ ಇಷ್ಟು ಮಾಡ್ತಿರೋದು. ಓಹೋ. ಇದು ನನ್ನ ತಂದೆ. ಇವರು ನಮ್ಮ ಕೃಷಿಗೆ ಮೈನಲ್ಲಿ ಕೆಲಸ ಮಾಡೋದು ಅವರೇ. ನಾವು ಸ್ವಲ್ಪ ಇದು ಸೇರಿಕೊಳ್ತೇವೆ ಅಷ್ಟೇ. ಕೆಲಸ ಅವರದೇ ಮೈನ್ ಇಲ್ಲಿ ಅಲ್ಲ? ಹಾಗೆ. ಆದ್ರೆ ನಿಮ್ಗೆ ಒಂದು ಆಸಕ್ತಿ ಇದೆ. ಹೌದೌದು. ಯಾಕಂದ್ರೆ ತುಂಬಾ ಜನರು ಬರುವುದಿಲ್ಲ. ಹೌದು. ಅವರು ಆಕಲ ಮಲ್ಪಡೆ ಅಂತ ಹೇಳ್ತಾರೆ ಅಲ್ವಾ? ಸರ್ ನಮಸ್ಕಾರ. ನಮಸ್ಕಾರ. ಹೇಗಿದ್ದೀರಿ? ಪರವಾಗಿಲ್ಲ. ಸುಮಾರು ಎಷ್ಟು ವರ್ಷದ ಈ ರೀತಿಯ ಕೃಷಿ ಅನುಭವ ನಿಮ್ಮದು? ಕೃಷಿ ಸಾಮಾನ್ಯ 84ರಿಂದಲೇ ಮಾಡ್ತಾ ಇರ್ತೇನೆ, ಸ್ವಲ್ಪ ಆದರೂ. 84 ಅಂತ ಹೇಳಿದ್ರೆ 16 ಪ್ಲಸ್ 20 84 ಅಂದರೆ 42 ವರ್ಷ ಆಯಿತು. ಹೌದು ಅಲ್ವಾ? 42 ವರ್ಷದ ಒಂದು ಪ್ರೊಫೆಷನ್ ಅನುಭವ. ಪ್ರತಿ ವರ್ಷ ಈ ರೀತಿ ಬೆಳಿತೇವೆ ಕರೆಕ್ಟ್ ಅಲ್ಲ? ಎಲ್ಲ ಇದೆ ಅಂತಲ್ಲ, ಅರಸಿನ ಬೆಳೆಸ್ತೇವೆ, ಇನ್ನು ಶುಂಠಿ ಮತ್ತೆ ಮರಗೆಣಸು ಮತ್ತೆ ಇದು ನೇಂದ್ರ ಎಲ್ಲ ಕೃಷಿ ಮಾಡಿ ಅಭ್ಯಾಸ ಆಗಿದೆ. ಭಾರಿ ಖುಷಿ ಆಯಿತು ನನಗೆ. ಯಾಕಂದ್ರೆ ಒಂದು ಸಾವಯವ ವಿಧಾನದಲ್ಲಿ ಮಾಡಿಕೊಡೋರೇ ಯಾರೂ ಇಲ್ಲ. ಹೌದು. ಅಂಥದ್ರಲ್ಲಿ ನನಗೆ ಖುಷಿಯಾಗಿದ್ದು ನಿಮ್ಮದು ಅಪ್ಡೇಟ್ ಆಗಿರುವಂಥದ್ದು. ಯಾಕಂದರೆ ಈಗ ನಾವು ಹೆಚ್ಚಾಗಿ ಏನಂದರೆ, ಇದಕ್ಕೆ ಹುಳ ಬಂತು ಅಂತ ಹೇಳಿದಾಗ ಕೆಮಿಕಲ್ ಅಂಗಡಿಯವನು ಸ್ಪ್ರೇ ಕೊಡ್ತಾನೆ, ಇದನ್ನು ಇಷ್ಟೋಡಿರಿ ಅಂತ. ಹೌದು. ನನಗೆ ಒಂದು ಖುಷಿಯಾಗಿದ್ದು ನೀವೊಂದು ಟ್ರ್ಯಾಪರ್ ಮಾಡಿದ್ದು, ಅಂದರೆ ಅದನ್ನು ಹಿಡಿದು ಅದು ಬೀಳುವಾಗೆ ಮಾಡುವಂಥದ್ದು. ಆ ಟ್ರ್ಯಾಪರ್ ಒಂದು ಸಲ ತೋರಿಸಿ ಅಂತ ತೆಗೀರಿ. ನೋಡಿ ಸ್ನೇಹಿತರೆ, ತಟ್ಟೆಯಲ್ಲಿ ಮಾಡುವಂಥದ್ದು. ನೋಡಿ ಈ ನೀರು ನೋಡಿ, ಇದರಲ್ಲಿ ಕಾಣ್ತಿದೆ ನಿಮಗೆ ನೋಡಿ, ಸಣ್ಣದ ಕೀಟಗಳು ನೋಡಿ ಅಲ್ಲಿ. ಸರ್ ಇದಕ್ಕೆ ಏನು ಹಾಕೋದು? ಇದಕ್ಕೆ ತುಳಸಿ ರಸಕ್ಕೆ ಬಂದದ್ದು ಬೀಳ್ತದೆ. ತುಳಸಿ ರಸನ ಹಾಕಿ ಸಾಯಿಸೋದಲ್ಲ ಟ್ರ್ಯಾಪರ್? ಅದು ಆ ಸ್ಮೆಲ್ಲಿಗೆ ಬರ್ತದಾ? ಹೌದು. ಯಾವ ರೀತಿ ಎಷ್ಟು ಇಟ್ಟಿದ್ದೀರಿ ಇಲ್ಲಿ? ಇಲ್ಲಿ ಒಂದು 3-4 ಕಡೆ ಇಡ್ತೇವೆ. ಅದೇ ವರ್ಕೌಟ್ ಆಗುತ್ತಾ? ಆಗ್ತದೆ. ಇದು ಸಾಮಾನ್ಯ ಸಾಕು, ಮಳೆ ಸ್ವಲ್ಪ ಕಮ್ಮಿ ಇದ್ರೆ ಎಲ್ಲ ಕಂಟ್ರೋಲ್ ಆಗ್ತದೆ ಇದರಲ್ಲಿ ಅಲ್ಲ. ಮಾಡುವಂಥದ್ದು ತುಳಸಿ ರಸ ಅಲ್ಲ. ಇದೊಂದು ಟೆಕ್ನಿಕ್ ಸ್ನೇಹಿತರೆ. ತುಳಸಿ ರಸವನ್ನು ಹೇಗೆ ನೀವು ತುಳಸಿ ರಸ ತೆಗೆಯುವುದು? ಮಿಕ್ಸಿಗೆ ಹಾಕೋದು? ಇಲ್ಲ, ಮಿಕ್ಸಿಯಲ್ಲಿ ಅಲ್ಲ, ಕಡಿಯುವ ಕಲ್ಲಿನಲ್ಲಿ ನಾವು
ಜಜ್ಜಿ ಅದನ್ನು ಪುಡಿ ಮಾಡೋದು. ಇಲ್ಲ ಇದ್ರೆ ಅದು ಪರಿಮಳ ಕಮ್ಮಿ ಆಗ್ತದೆ ಮಿಕ್ಸಿಯಲ್ಲಿ ಸ್ವಲ್ಪ. ಕರೆಕ್ಟ್ ಆ ರೀತಿ ಜಜ್ಜಿ ಅದನ್ನ ನೀರಿಗೆ ಹಾಕೋದು. ಅದು ಸ್ಮೆಲ್ಲಿಗೆ ರಾತ್ರಿಯಾಗಿ ಓಡ್ಕೊಂಡ್ಬರ್ತವೆ. ಹಗಲೇ ಬರ್ತಾವ? ಹಗಲು, ರಾತ್ರಿ ಅಲ್ಲ. ಅಲ್ಲ ಎಲ್ಲ ಇದೆಲ್ಲ ಈಗ ಸಾಧಾರಣ ನಿಮ್ಮ ಒಂದೊಂದಕ್ಕೆ ಒಂದೊಂದು ಚುಚ್ಚಿದ್ರು ಕೂಡ ನಿಮಗೆ ಮುಳ್ಳು ಸೌತೆನೆಲ್ಲ ಕುರುಂಟು ಮಾಡಿ ಎಲ್ಲ ತುಂಬ ಹಾಳು ಮಾಡ್ತದೆ, ಲಗಡೆ ತೆಗೆದಾಗ್ತದೆ. ಓಹೋ. ಇದರೊಟ್ಟಿಗೆ ಸ್ನೇಹಿತರೆ, ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಂದು ಸುಡುಮಣ್ಣು ಅಂತ ಒಂದು ಕಾನ್ಸೆಪ್ಟ್ ಇದೆ. ಅದನ್ನು ತುಂಬ ವರ್ಷದಿಂದ ಇವರು ಮಾಡ್ತಾಯಿದ್ದಾರೆ. ಬನ್ನಿ ಸುಡುಮಣ್ಣು ಹೇಗಿರ್ತದೆ ಅಂತ ತೋರಿಸ್ತೇನೆ. ಸುಡುಮಣ್ಣನ್ನು ಮಾಡೋದು ಹೇಗೆ ಅಂತ ಹೇಳಿದರೆ, ಈ ಹಳೆಯ ಕಟ್ಟಿಗೆ ಎಲ್ಲ ಬೇಕು ಇದಕ್ಕೆ. ಅದನ್ನೆಲ್ಲ ಒಂದು ರೌಂಡಾಗಿ ಒಂದು ಇದು ರಾಶಿ ಮಾಡಿ ಅದರ ಮೇಲೆ ಹಸಿ ಮಣ್ಣನ್ನು ಒತ್ತು ನಾವು ಅದರ ಮೇಲೆ ಹಾಕಬೇಕು. ಕಸ ಕಡ್ಡಿ ಕಟ್ಟಿಗೆ ಎಲ್ಲ ವೇಸ್ಟ್ ಎಲ್ಲ. ಪ್ಲಾಸ್ಟಿಕ್ ಅಲ್ಲ, ಪ್ಲಾಸ್ಟಿಕ್ ಬೇಡ, ಯಾಕಂದ್ರೆ ಇದು ಜನರಿಗೆ ಅಡಿಕೆ ಸಿಪ್ಪೆ ಆಗ್ತದೆ, ಹಳೆಯದಾಗಬೇಕು. ಕಸ ಕಡ್ಡಿ ಅಂತ ಹೇಳಿದ ತಕ್ಷಣ ಹೊಸ ಇದು ಅಡಿಕೆ ಸಿಪ್ಪೆ ಆದ್ರೆ ಅದು ಅದರ ಅಷ್ಟಕ್ಕೆ ಅದೇ ಬೀಳ್ತದೆ. ಸ್ವಲ್ಪ ಅದು ಅಂಗಳಕ್ಕೆಲ್ಲ ಹಾಕಿದ್ದಾದ್ರೆ ತುಂಬಾ ಒಳ್ಳೇದಾಗ್ತದೆ. ಅದು ಇದು ಬೇಯಲಿಕ್ಕೆ ಅದು ಬೇಕು. ಅದರೊಟ್ಟಿಗೆ ಮಣ್ಣು ಹಾಕ್ತಾ ಇರೋದು. ಮಣ್ಣು ಹಾಕ್ತಾ ಇರೋದು. ಅದು ತುಂಬಾ ಅಟ್ಟಿ ವಹಿಸಿ ನಂತರ ಮಣ್ಣು ಹಾಕೋದು. ಮತ್ತೆ ತುಂಬಾ ಮಣ್ಣು ಹಾಕಬೇಕು. ಮಧ್ಯದಲ್ಲಿ ಎಲ್ಲ ಗಾಳಿ ಹೋಗ್ಬಾರ್ದು. ಗಾಳಿ ಹೋದ್ರೆ ಅದು ಬೇರೆ ಒಂಥರ ಆಗ್ತದೆ. ಗೊತ್ತಾಯ್ತು. ಆಮೇಲೆ ಬೆಂಕಿ ಕೊಡೋದು. ಹೌದು. ಬೆಂಕಿ ಕೊಟ್ಟ ಮೇಲೆ ಹೇಗೆ ತೆಗೆಯೋದು? ಅದು ದಿವಸ ಬೆಳಿಗ್ಗೆ ಒಂದ್ಸಲ ಬಿಡಿಸ್ಬೇಕು, ಮತ್ತೆ ಸಾಯಂಕಾಲ ಬಿಡಿಸ್ಬೇಕು. ಕೊಟ್ಟಲ್ಲಿ ಬಿಡಿಸುದು ಅದನ್ನು. ರೌಂಡ್ ಸ್ವಲ್ಪ ಬಿಡಿಸಿಕೊಂಡು ಹೋಗುದು. ಬಿಡಿಸಿ ತೆಗಿತಿರ್ಬೇಕು. ಹೌದು. ಅಲ್ಲೇ ಇದ್ರೆ ಏನಾಗ್ತದೆ? ಅದು ಅಲ್ಲೇ ಇದ್ರೆ ಅದು ಮಳೆ ಬಂದರೂ ಆಗುದಿಲ್ಲ. ಮಳೆ ಬಂದ್ರೆ ಅದು ಚಪ್ಪೆ ಆಗ್ತದೆ, ಮತ್ತೆ ಅದರ ಇದು ಸತ್ವಾಂಶ ಕಮ್ಮಿ ಆಗ್ತದೆ, ಪವರ್ ಹೋಗ್ತದೆ. ಅಲ್ಲ, ಈ ಸುಡುಮಣ್ಣೆ ನಿಮ್ಮ ಇದಕ್ಕೆ ಮೂಲ ಮಂತ್ರ. ಸುಡುಮಣ್ಣು ಮತ್ತು ಸೆಗಣಿ ಮತ್ತೆ ಇನ್ನೊಂದು ಸ್ವಲ್ಪ ಇದು ಅರಳಿ ಹಿಂಡಿ ಹಾಕ್ತೇವೆ. ಅಲ್ಲಿ ಅರಳಿ ಹಿಂಡಿ ಅಲ್ಲ ಹಾಕಿಟ್ಟು ಬನ್ನಿ ಸೆಗಣಿಗೆ ಏನೇನು ಹಾಕ್ತೀರಿ ನೋಡುವ. ಡ್ರಮ್ ನೋಡಿ, ಇಲ್ಲಿಗೆ ಹೊತ್ತುಕೊಂಡು ಬಂದು ಸೆಗಣಿ ಹಾಕ್ತಾರೆ. ಸೆಗಣಿಗೆ ಒಂದೊಂದು ಸಲ ಇದು ಅರಳಿ ಹಿಂಡಿ ಹಾಕ್ತೀವಿ. ಸ್ವಲ್ಪ ಯೂರಿಯಾದ ಅಂಶ ಜಾಸ್ತಿ ಬೇಕು ಅಂತಾದ್ರೆ. ಈ ಯೂರಿಯಾ ಅಂಶ ಇದೆಲ್ಲ ನಿಮ್ಗೆ ಇಷ್ಟು ಪಕ್ಕ ಲೆಕ್ಕಾಚಾರ ಹೇಗೆ ಗೊತ್ತಿರೋದೆಲ್ಲ? ಪಕ್ಕ ಅಂತ ಅಲ್ಲ, ವ್ಯತ್ಯಾಸ ಆಗ್ಬೋದು. ಅಲ್ಲ, ಆದ್ರೆ ನೀವು ಕಲ್ತಿದ್ದೀರಲ್ಲ ಅಂತೇಳಿ. ಯಾಕಂದ್ರೆ ಈಗ ಹಿರಿಯರಿಗೆ ಈ ಹೊಸ ಕಥೆಗಳು ಗೊತ್ತಿರೋದಿಲ್ಲ. ಆದ್ರೆ ನೀವು ಮಾತಾಡುವಾಗ ನಿಮಗೆ ಇದರ ಬಗ್ಗೆ ಸ್ವಲ್ಪ ಡೀಪ್ ಗೊತ್ತಿರುವಾಗಿದೆ ಅಲ್ಲ? ಅದು ಮಾಡಿ ಒಂದು ಸ್ವಲ್ಪ ಅನುಭವ ಆಗಿದೆ ಈಗ. ಹೊಸತನಕ್ಕೂ ನೀವು ಓಪನ್ ಆಗಿದ್ದೀರಿ ಅಲ್ಲ? ಇದು ಎಷ್ಟು ದಿನ ಈ ರೀತಿ ನೀರಲ್ಲಿ ಇರ್ತೀರಿ? ಇದಕ್ಕೆ ಒಂದು 4 ದಿವಸ ಆಯ್ತು. ಅದು ಸ್ವಲ್ಪ ದಿನ ಆಗ್ಬೇಕು ಇದಕ್ಕೆ, ಈ ಸೆಗಣಿಗೆ. ಅದು 3 ದಿವಸ ಹಾಕಿದ್ರೆ ಸಾಕು. ಯಾವುದು ಅರಳಿ ಹಿಂಡಿ 3 ದಿವಸ ಅದನ್ನು ಇದು ಮಾಡಿ ನೆನೆಸಿ ಇಟ್ಟು, ಮತ್ತೆ ಈಗ ಹುಡಿಯಾಗಿ ಹಾಕ್ಬೇಕು ಅಂತಾದ್ರೆ ಅದಕ್ಕೆ ಇದು ಸುಡುಮಣ್ಣನ್ನು ಮಿಕ್ಸ್ ಮಾಡಬೇಕು. ಒಂದು ಬುಡಕ್ಕೆ ಎಷ್ಟು ಹಾಕ್ತೀರಿ? ಬುಡಕ್ಕೆ ಒಂದು 100-200 ಗ್ರಾಮ್ ಎಲ್ಲ ಆಗ್ಬೋದು. ಇದಾದ್ರೆ ಎಷ್ಟು ಲೀಟರ್ ಹಾಕ್ತೀರಿ? ಇದೊಂದು 5 ಲೀಟರ್ ಎಲ್ಲ ಹಾಕ್ತೀವಿ ಸೆಗಣಿ ಒಂದೊಂದು ಬುಡಕ್ಕೆ. ಒಳ್ಳೆದಾಗುತ್ತೆ ನೋಡಿ ಸ್ನೇಹಿತರೆ. ಅದರ ಜೊತೆಗೆ ಇದು ಅತ್ಯಂತ ಎತ್ತರದ ಜಾಗದಲ್ಲಿರುವಂಥ ಒಂದು ಗುಡ್ಡದ ತುದಿ ಅಂತ ಹೇಳ್ಬೋದು. ಈ ಬೇಸಿಗೆಯಲ್ಲಿ ಇನ್ನೂ ಕೂಡ ಒಂದು ತಿಂಗಳು ಇದರಲ್ಲಿ ತರಕಾರಿಗಳಾಗ್ತದೆ. ಅದಕ್ಕೋಸ್ಕರ ಒಂದು ಟ್ಯಾಂಕಿ ಮಾಡಿದ್ರು ನೋಡಿ. ಇದು ನ್ಯಾಚುರಲ್, ಇದು ಕಾಡಿದಾನ? ಅಲ್ಲ ಕಾಡಿದ್ದಲ್ಲ, ಮಳೆ ನೀರು. ಇಲ್ಲಿ ಯಾವುದೇ ಪೈಪಲ್ಲಿ ಹಾಕಿದ್ದಲ್ಲ? ಯಾವುದೂ ಇಲ್ಲ. ಈಗ ಬೇಕು ಅಂತ ಹೇಳಿದ್ರೆ ಇದನ್ನು ತೆಗೆದು ಹೇಗಿದೆ ಹಾಕೋದು? ಇದಕ್ಕೆ ಆ ಸಣ್ಣ ಪಂಪಲ್ಲಿ ಹಾಕೋದು. ಪಂಪ್ ಏನಿಲ್ಲ. ಪಂಪ್ ತಂದಿದ್ರಾ? ಇದು ಇಲ್ಲಿಲ್ಲ, ಮನೆಯಲ್ಲಿ ಉಂಟು. ಅದು ಮದ್ದು ಬಿಡುವ ಅಲ್ಲ? ಕರೆಕ್ಟ್. ಅದರಲ್ಲಿ ನೋಡಿ ಸ್ನೇಹಿತರೆ, ಮದ್ದು ಬಿಡುವ ಪಂಪಲ್ಲಿ ನೀರು ಹಾಕ್ಲಿಕ್ಕೆ, ಅಂದ್ರೆ ಅರ್ಜೆಂಟಿಗೆ ಏನಾದರೂ ಮಳೆ ಕೈ ಕೊಟ್ಟರೆ ಇಲ್ಲೇ ರೆಡಿ ಮಾಡಿದ್ದಾರೆ ನೋಡಿ. ಎಷ್ಟು ಆಳ ಇದೆ ಇದು ಗುಂಡಿ? ಅದೊಂದು 4 ಫೀಟ್ ಅಷ್ಟೇ. ಬಸ್ಸಲ್ಲೇ ಈಗ ನೆಟ್ಟದಷ್ಟೇ. ಈಗ 4-5 ದಿವಸ ಆಯ್ತು ಅಷ್ಟೇ. ಫಸ್ಟಿಗೆ ಒಂದು ಸ್ವಲ್ಪ ಅದನ್ನು ಮಣ್ಣನ್ನು ಲೂಸ್ ಮಾಡಿ ಅದಕ್ಕೆ ಸೆಗಣಿ ಹುಡಿ ಉಂಟು ಇಲ್ಲಿ ಒಣಗಿದ್ದು, ಅದನ್ನು ಹಾಕಿ ಇದನ್ನು ನಾಟಿ ಮಾಡುವುದು. ಮತ್ತೆ ಇನ್ನು ವಾಪಸ್ ಅದು ಒಳ್ಳೇದಾಗ್ಲಿಕ್ಕೆ ಬೇಕಾಗಿ ಸೆಗಣಿಯನ್ನೇ ಕಳಿಸಿ ಅದಕ್ಕೆ ಒಯ್ಯುವುದು. ಇದೇ ರೀತಿ ಕಂಬದಲ್ಲಿ ಮಾಡೋದು. ಇನ್ನೊಂದು ಅಡ್ಡ ಕಟ್ಟುವುದು. ಕರೆಕ್ಟ್. ಅಡ್ಡ ಕಟ್ಟಿ ಅದರಲ್ಲಿ ನೇತಾಡಿಸುವುದು ಅದನ್ನು. ಈ ಮರಕ್ಕೆ ಒಂದು ಬಿಟ್ಟಿದ್ರಲ್ಲ, ಏನಿದು? ಅದು ನಾವಿಲ್ಲಿ ಅಡ್ಡ ತಳಿ ಅಂತ ಗೆಣಸು, ಗಡ್ಡೆ ಗೆಣಸದು. ಬೇಸಿಗೆಕಾಲ ಬರುವಾಗ ಅದನ್ನು ಕಿತ್ತು ಪದಾರ್ಥಕ್ಕೆ. ಈ ಭಾಗದಲ್ಲೂ ಅರಸಿನ ಇದೆ. ಅರಸಿನ ಇದು ಯಾವ್ದು? ಇದು ಊರಿದ್ದೆ ಅರಸಿನ. ಇದು ಊರಿದೆ ಅಲ್ಲ? ಊರಿದ್ದೆ. ಇಷ್ಟು ಎಲ್ಲಿಂದ ಸಿಗ್ತದೆ ನಿಮಗೆ ಬೀಜ? ನಮ್ಮಲ್ಲಿ ಇತ್ತು ಇದು. ಹೌದಾ? ಈ ಮನೆಗೆ ಬೇಕಾದ ನೀವೇ ಮಾಡ್ತೀರಾ? ಮನೆಗೆ ಬೇಕಾದ ಇದು ಇಷ್ಟೆಲ್ಲ ಮನೆಗೆ ಬೇಕಾಗಿಲ್ಲ. ಮತ್ತೆಂತ ಮಾಡ್ತೀರಾ ಅದನ್ನು? ಇದು ಸೇಲ್ ಮಾಡಬೇಕು ಅಲ್ಲ? ಸೇಲ್ ಮಾಡಬೇಕಾ? ಟೈಮ್ ಹೇಳಿ ನಮಗೆ, ನಾವು ತುಂಬ ಜನರಿಗೆ ಹೇಳ್ತೇವೆ ಇದನ್ನು. ಆಯ್ತು. ಈ ರೀತಿ ಅತ್ಯುತ್ತಮವಾಗಿರುವಂಥ ಸಾವಯವ ಅರಶಿನ ಇದೆ, ಯಾರಿಗೆಲ್ಲ ಬೇಕು ಅಂತೇಳಿ. ಸ್ನೇಹಿತರೆ, ಈ ರೀತಿಯ ಹಿರಿಯ ಕೃಷಿಯ ಕೊಂಡಿಗಳು ಇವತ್ತು ಎಲ್ಲೂ ಕೂಡ ನಿಮಗೆ ಕಾಣಲಿಕ್ಕೆ ಸಿಗುವುದಿಲ್ಲ. ತುಂಬ ಹಿರಿಯರು ಕೃಷಿ ಮಾಡುವಂಥದ್ದು ಭಾರಿ ಕಡಿಮೆ, ಮತ್ತು ಆ ರೀತಿಯ ಒಂದು ಸಂಸ್ಕೃತಿ ನಶಿಸಿ ಹೋಗ್ತಿದೆ. ಅಂತಂದರೆ ನಮ್ಮ ಜೊತೆ ಇವರ ಅಜ್ಜಿ ಸೀತಮ್ಮಕ್ಕ ಅವರಿದ್ದಾರೆ. ಅಜ್ಜಿ ನಮಸ್ಕಾರ. ಎಂಚಲ್ಲರು?
ಬೊಕ ಉಂದು ದಾದ ಮಲ್ಪಾರ ಇದು ಏನು ಬನ್ನಾಗ ಮೂಲು ಉಂತ ಒಂದು ಇತ್ತಾರದ ಪಂತಿ ಬೆಟ್ಪುನ ಅಂದ ಮುದೆಲ್ದ ಪಂತಿಲೇನು ಬರ ದೆಪ್ಪರ ಬೊಕ್ಕ ಬೇತಾದ ಮಲ್ಪಾರ ಮುಲ್ಪ ಬೇತದಲ್ಲ ಆಗ್ತಿದ್ವಿ ಅಂದ ನಾವಿಲ್ಲ ಬರ ನಾವಿಲ್ಲ ಇತ್ತೆ ಬರ್ತಿದ್ದೆವು ಬರ್ಪಿಜನ ಈರುಳ್ಳರ್ನ ಗೊತ್ತಾತ ಅದಾ ಈರುಳ್ಳರ್ನ ಗೊತ್ತಾತ ನಾನು ನಾವಿಲ್ಲಗೆ ಏತೊಡ್ದು ಬರ್ಪಾರ ಈ ರೀಡಿಯಾಗಿ ಮುದ್ದೆ ಗಂಟೆ ಮುಜೆ ಗಂಟೆ ನೀನು ಒಂದು 2 ಗಂಟೆ ಬರ್ಪಾರ ಎಂಚುಂಡು ಆರೋಗ್ಯರ್ನ ತೊಂದರೆಜ್ಜ ಈರು ಇಂಚಿ ಗುಡ್ಡೆಗೆ ಇಡೆಗೆ ಬುಡತೊಂದೇ ಬರಪ್ಪ ಈತ ಎತ್ತರಾಗ್ಲ ಓಕ ವಿಶೇಷ ಆತ ಈರಿನ ಈ ಊರು ಅಪ್ಪೆ ಊರು ಒಂದೇನಾ ಬೇತೆ ಊರು ನಿಕ್ಲನ ಕಾಣಿಯೂರು ಓಹೋ ಶಾಲೆಗೆ ಬರ ಹೋತಾರ ಶಾಲೆಗೆಲ್ಲ ಹೋಗ್ತಿದ್ದಾರೆ ಅಪ್ಪ ಶಾಲೆದ ಬರ ಆತ ವ್ಯವಸ್ಥೆ ಇತ್ತು ಜತ ಹಾಂ ಅಂಚನೆಲ್ಲ ಕೃಷಿ ಕಲ್ತಿದ್ದಾರೆ ದುಮ್ಮನೆ ನೇಜಿಗೆ ಕೇಕಿ ಬರ ಹೋಗ್ತಾರ ಇತ್ತೆ ಇಜ್ಜತ ಇತ್ತೆ ಬೇತದಾಯ್ತ ಬೇಲ ಅನ್ಪಾರ ಒಂದು ಇತ್ತೆ ತೆಕ್ಕರೆದ ಪಜಿರಿತ ತಗೊಳ್ಳಾರು ಅವು ಹತ್ತನ ಬೇತಾದ ಬೇಲ ಅನ್ಪಾರು ಹಾಂ ಅದನ್ನ ಮಲ್ತ ಪಂತಿ ಬರಿಪ್ನ ಅದಾ ಅದನ್ನೊಂದು ಬೇಲೆ ಮಲ್ತೊಂದು ಇಪ್ಪಾರು ಅದಾ ಖುಷಿ ಆಪ್ನ ಬೇಲೆ ಅನ್ಪಾರ ಉಲ್ಲಾಸ ಉಲ್ಲರ ಸ್ನೇಹಿತರೆ, ಕೃಷಿ ಅನ್ನುವಂಥದ್ದು ಒಂದು ಕೆಲಸ ಅಲ್ಲ, ಒಂದು ಉದ್ಯಮ ಅಲ್ಲ. ಕೃಷಿ ಅನ್ನುವಂಥದ್ದು ಒಂದು ಸಂಸ್ಕೃತಿ. ಈ ಸಂಸ್ಕೃತಿಯ ಒಂದು 3 ತಲೆಮಾರಿನ ಪ್ರತಿನಿಧಿಗಳನ್ನು ನೋಡ್ತಿದ್ದೀರಿ ನೋಡಿ. ಸುಮಾರು 80 ವರ್ಷದವರು, ಸುಮಾರು ಒಂದು 60 ವರ್ಷದಿಂದ ಅವರಿಗೆ ಅನುಭವ ಇರ್ಬೋದು. ಅದೇ ರೀತಿ ಇವರಿಗೊಂದು 40 ವರ್ಷದಿಂದ ಅನುಭವ ಇರ್ಬೋದು, ಇವರಿಗೊಂದು 5 ರಿಂದ 10 ವರ್ಷ ಅನುಭವ ಇರ್ಬೋದು. ಸರ್, ಈ ರೀತಿಯ ಕೃಷಿಯ ಸಂಗತಿಗಳನ್ನು ನಾವು ಕಂಟೆಂಟ್ಗಳನ್ನು ತೋರಿಸ್ಲಿಕ್ಕೆ ಕೊಟ್ಟಾಗ ತುಂಬ ಜನರು ಬೇಡ ಅಂತ ಹೇಳ್ತಾರೆ ವೀಡಿಯೋ ಮಾಡೋದು ಅಂತೇಳಿ. ನಾವ್ಯಾರು ಕೆಲಸ ಇಲ್ಲದೆ ಈ ಕೆಲಸ ಕೇಳಿದವರಲ್ಲ. ಇದು ನಿಜವಾಗ್ಲೂ ಒಬ್ಬ ರೈತನಿಗೆ ಒಂದು ನ್ಯಾಯ ಸಿಗಬೇಕು. ರೈತನ ವಿಷಯನೂ ಕೂಡ ಜನರ ಮಧ್ಯದಲ್ಲಿ ಚರ್ಚೆ ಆಗಬೇಕು. ಇನ್ಯಾವುದೋ ತಲಾಟೆ, ಇನ್ಯಾವುದೋ ಕೋಮುವಾದ, ಇನ್ಯಾವುದೋ ರಾಜಕೀಯ, ಅವನು ಗೆದ್ದ ಇವನು ಸೋತ, ಅದು ಮಾತ್ರ ಅಲ್ಲ, ಮನುಷ್ಯನ ಬದುಕಿಗಾಗುವಂಥ ವಿಚಾರಗಳನ್ನು ಜನರಿಗೆ ತೋರಿಸ್ಬೇಕು ಅಂತೇಳಿ ನಾವು ಈ ಕೆಲಸ ಕೇಳಿದಿರುವಂಥದ್ದು. ಹಾಗಾಗಿ ನಮಗೆ ಯಾರಾದರೂ ಇವತ್ತು ನಮ್ಮ ಹೆಸರನ್ನು ಹೇಳ್ತಾರೆ, ನಮ್ಮ ಕೃಷಿ ಚಾನಲ್ನ ಬಗ್ಗೆ ಮಾತಾಡ್ತಾರೆ, ಅದಕ್ಕೆ ಕಾರಣ ನಿಮ್ಮಂಥ ರೈತರು. ನಾವು ಯಾರು ಅಂತ ಗೊತ್ತಿಲ್ಲದಿದ್ರು ಕೂಡ ನಮ್ಮ ನಂಬಿ ನೀವು ಒಳ್ಳೆಯ ವಿಷಯಗಳು ಜನರಿಗೆ ಸ್ಪ್ರೆಡ್ ಆಗಬೇಕು ಅಂತ ಹೇಳ್ತಿರಲ್ಲ, ಅದು ತುಂಬ ಇಂಪಾರ್ಟೆಂಟ್. ಆ ಕಾರಣಕ್ಕೋಸ್ಕರ ಈ ಕಂಟೆಂಟನ್ನು ನಿಮಗೆ ಕೊಡುವಂಥ ಪ್ರಯತ್ನವನ್ನು ಮಾಡಿದ್ದೇವೆ. ಹಾಗೆ ಅತ್ಯುತ್ತಮವಾಗಿರುವಂಥ ಒಂದು ಮಾಹಿತಿಯನ್ನು ಕೊಟ್ಟಿದ್ದೀರಿ. ನಿಮಗೆ ನಮ್ಮ ಸಂಪೂರ್ಣ ಸಹಜ ಕೃಷಿ ಯೂಟ್ಯೂಬ್ ಕಡೆಯಿಂದ ಧನ್ಯವಾದಗಳು ಸರ್. ನಿಮಗೂ ಕೂಡ ಧನ್ಯವಾದಗಳು. ದಕ್ಷಿಣ ಕನ್ನಡ ಜಿಲ್ಲೆ ಹಾಗೂ ಅದರಿಂದ ಹೊರ ಜಿಲ್ಲೆಗಳಲ್ಲಿ ಸಹ ಇರುವಂತಹ ಮೂಲೆ ಮೂಲೆಯಲ್ಲಿ ಇರುವಂತಹ ಈ ಥರ ಕೃಷಿಕರನ್ನು ಹುಡುಕಿ ವಿಡಿಯೋ ಮಾಡುವ ನಿಮಗೂ ಧನ್ಯವಾದಗಳು.